ಮಂಡ್ಯದ ಹನಿಬಾಂಡಿ ಮುಖ್ಯ ರಸ್ತೆ ಕಾವೇರಿ ನಗರ ಬಸ್ ನಿಲ್ದಾಣದ ಪಕ್ಕ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಕಾವೇರಿ ನಗರ, ದ್ವಾರಕಾ ನಗರ, ಶ್ರೀರಾಮನಗರ, ಶಂಕರಪ್ಪ ಬಡಾವಣೆ ವತಿಯಿಂದ 5ನೇ ವರ್ಷದ ಗೋಪೂಜಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೋರಕ್ಷಕ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ಅಶೋಕ್ ರವರು ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಮೈಸೂರು, ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗೋಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿ, ಸಿದ್ದೇಗೌಡ, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಅಶೋಕ ಜಯರಾಮ, ಮನ್ಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದ ರಾಮಚಂದ್ರು, ಬೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸ್ವರ್ಣವತಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಲಿಂಗೇಗೌಡ, ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಪುನೀತ ಕೆರಹಳ್ಳಿ, ಬಜರಂಗ ಸೇನೆ ಮಂಜುನಾಥ್, ಮುಖಂಡರಾದ ಅರವಿಂದ, ಧನಂಜಯ್, ಗೋರಕ್ಷಕ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗಿರೀಶ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಂಡ್ಯ. ಗೋಪೂಜಾ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಇವತ್ತು ವಿಶೇಷವಾಗಿ ಕಾವೇರಿ ನಗರದಲ್ಲಿ ಗೋಪೂಜೆ ಅಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಏನು 3-4 ತಿಂಗಳು ಹಸು ತನ್ನ ಮಿತ್ರ ರೈತರ ಹೊಲದಲ್ಲಿ ಉತ್ತು ಬಿತ್ತು ಇಡೀ ಪ್ರಪಂಚಕ್ಕೆ ಆಹಾರವನ್ನ ಬೆಳೆದು ಮಾಡಿದಂತ ಹಸುವನ್ನ ಮಕರ ಸಂಕ್ರಾಂತಿಯ ದಿನ ಇಡೀ ಭಾರತದಲ್ಲ ವಿಶ್ವದಲ್ಲೇ ಪೂಜೆ ಮಾಡುವಂತ ಸಂಸ್ಕೃತಿಯನ್ನ ಮಂಡ್ಯದಲ್ಲಿ ಸ್ನೇಹಿತರೆಲ್ಲ ಉಳಿಸ್ಬೇಕು. ಗೋವಿಗೆ ಪೂಜೆ ಮಾಡಬೇಕು, ರೈತನ ಆಹಾರವನ್ನ ಉತ್ಪಾದನೆ ಮಾಡಲು ಹೊಲದಲ್ಲಿ ಉತ್ತಂತ ಹಸುವಿಗೆ ಇಡೀ ರೈತಾಪಿ ವರ್ಗ 14ನೇ ತಾರೀಕು ಬಣ್ಣಗಳಿಂದ ಅದನ್ನ ಅಲಂಕಾರ ಮಾಡಿ ಕಿಚ್ಚಾಯಿಸಿ ಹಸುವಿಗೆ ಗೌರವ ಕೊಡುವಂಥದ್ದು ನಮ್ಮ ಸಂಪ್ರದಾಯ. ಅದನ್ನ ವಿಶೇಷವಾಗಿ ಕಾವೇರಿ ನಗರದಲ್ಲಿ ನಮ್ಮನ್ನೆಲ್ಲ ಕರೆದು ಮಾಡಿದರೆ ಅವ್ರಿಗೂ ಒಳ್ಳೆಯದಾಗ್ಲಿ. ಗೋವು ನಿಮಗೆ ಎಲ್ಲವನ್ನೂ ಕೊಡುವಂಥದ್ದು, ಅದರ ರಕ್ಷಣೆ ನಿಮ್ಮೆಲ್ಲರ ಕರ್ತವ್ಯ. ಆ ಗೋವಿನ ಬದ್ಧತೆಯಲ್ಲಿ ನಿಮ್ಮೆಲ್ಲರ ಜೀವನ ಕೂಡ ಹಾಗೆ ಆಗಲಿ. ಮಕರ ಸಂಕ್ರಾಂತಿ ಎಂದು ನಿಮ್ಮ ಬಾಳಿನಲ್ಲಿ ಆ ಚಾಮುಂಡೇಶ್ವರಿ ಎಲ್ಲವನ್ನ ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ಇನ್ನು 4-5 ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲ ರೂವಾರಿಗಳು ಹಾಗೆ ಬಂದರೆ ಸ್ನೇಹಿತರ ಮಾಧ್ಯಮದ ಮಿತ್ರ, ಸಂಕ್ರಾಂತಿ ಹೊಸ ವರ್ಷ ಪ್ರಾರಂಭ ಆದಾಗ ನಾವು ಮೊದಲನೇದಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಸುಗ್ಗಿ ಕಳೆದು ನಮ್ಮ ಮನೆಗೆ ಭತ್ತ, ರಾಗಿ, ಕಾಳು ಕಡ್ಡಿ ಎಲ್ಲ ತಂದು ಮನೆಗೆ ತುಂಬಿ ನಮ್ಮ ದುಡಿಮೆಯನ್ನು ಮಾಡಿ ಮುಗಿಸಿದ ಮೇಲೆ ಈ ಎಳ್ಳು ಬೀರ್ತಕ್ಕಂಥ ಹಬ್ಬ ಭಾಳ ಇವತ್ತಿನ ಚಳಿಗಾಲದಲ್ಲಿ ಅವತ್ತಿನ ನಮ್ಮ ಹಿಂದಿನ ಪೂರ್ವಜರು ಆಧುನಿಕತೆ ಇಲ್ಲದೆ ಅವರು ಆಯಾ ಹಬ್ಬಗಳಿಗೆ ವೈಶಿಷ್ಟ್ಯವನ್ನು ತುಂಬಿ ನಮಗೆ ಬೇಕಾದಂಥ ರೀತಿಯಲ್ಲಿ ನಮಗೆ ನಮ್ಮ ಆರೋಗ್ಯಕ್ಕೆ ನಮ್ಮ ಅವತ್ತಿನ ವಾತಾವರಣಕ್ಕೆ ತಕ್ಕಂಗೆ ನಾವೇನು ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಚಿಂತನೆ ಮಾಡಿ ಈ ಹಬ್ಬಗಳನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ವಿ. ನಗರೀಕರಣ ಆಗ್ತಾ ಬಂದಂಗೆ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳು ಆಗ್ತಾ ಬಂದಂಗೆ ನಾವು ನಮ್ಮ ಹಿರಿಯರು ನಾವು ಮದುವೆ ಆದಮೇಲೆ ಏನು ನಮ್ಮ ಮಕ್ಕಳು ಮರಿ ಅಂತೇಳಿ ಹಳ್ಳಿ ಬಿಟ್ಟು ಹೊರಗಡೆ ಬಂದು ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥ ಕಾಲದಲ್ಲಿ ಹೊಸ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನ ಕೊಡಬೇಕು, ಒಳ್ಳೆ ವಾತಾವರಣದಲ್ಲಿ ಅವನ್ನ ಒಬ್ಬರನ್ನ ಶ್ರೇಷ್ಠವಾದಂಥ ಕೆಲಸಕ್ಕೆ ಸೇರಿಸ್ಬೇಕು. ಮಗಳಾಗ್ಬೋದು, ಮಗನಾಗ್ಬೋದು, ಯಾವುದನ್ನು ಸಹ ಭೇದ ಭಾವ ಇಲ್ಲದೇ ನಮ್ಮ ಮಕ್ಕಳು ಭಾಳ ಅತ್ಯಂತ ಹೆಚ್ಚು ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಚಿಂತನೆಯಿಂದ ಹಳ್ಳಿ ಬಿಟ್ಟು ನಗರಕ್ಕೆ ಬಂದು ನಗರ ಪ್ರದೇಶದಲ್ಲಿ ಇದ್ದು ಭಾಳ ತಮ್ಮದೇ ಆದಂಥ ಚಿಂತನೆಗಳಿಂದ ಭಾಳ ಶ್ರಮದಿಂದ ಒಂದು ಸಣ್ಣ 30-40 ಸೈಟ್ ತಗೊಂಡ್ರೆ ಸಾಕು, ಅಲ್ಲಿ ಒಂದು ಮನೆ ಕಟ್ಟಿ ಆ ಮನೆ ಸ್ವಂತದ್ದು ಸಾಲದ್ದು ಏನು ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳಿದೆಯೋ ಇಲ್ವೋ ಅನ್ನೋಂಥದ್ದು ಯೋಚನೆ ಮಾಡಿದ್ರೆ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಹಿರಿಯರು, ನಮ್ಮ ಮುಂದಿನ ಬರ್ತಕ್ಕಂಥ ಪೀಳಿಗೆ ಇವತ್ತು ಆ ಯೋಚನೆಗಳನ್ನ ಬಿಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹಳ್ಳಿಯಿಂದ ಬಂದಂಥವರು ನಮ್ಮ ಹಬ್ಬಗಳನ್ನ ಮರೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ